ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ಸೋಮವಾರ ದಿನದಂದು ಬಂಕಾಪುರದ ನಗರೇಶ್ವರ ದೇವಸ್ಥಾನದ ಕೋಟೆಯಲ್ಲಿ ಮತ್ತು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ಕ್ಷೇತ್ರ ಹಾಗೂ ಗೋಶಾಲೆ ಇರುವ ಐತಿಹಾಸಿಕ ಸ್ಥಳ ಬಂಕಾಪುರ ಇಲ್ಲಿ ಸೋಮವಾರ ದಿನದಂದು ಕಿಲಾರಿ ಗೋ ಸಂವರ್ಧಿತ ತಳಿಯ ಕಿಲಾರಿ ಎತ್ತುಗಳನ್ನು ಒಟ್ಟು 23ಗಳಲ್ಲಿ 2 ಎತ್ತು 21 ಹೋರಿಕರುಗಳನ್ನು ಹರಾಜು ಮೂಲಕ ಪ್ರಾರಂಭವಾಗಿತ್ತು. ಇಲ್ಲಿ ಹಲವಾರು ರೈತರುಗಳು ಇದ್ದಾರೆ. ಅವರು ಹರಾಜಿನ ಯಾವ ಮೂಲಕ ಅನ್ನ ತೋಣಿದ ಬಗ್ಗೆ ಮಾಹಿತಿಯನ್ನು ಕೇಳೋಣ. ರೈತರಿದ್ದಾರೆ, ನೋಡೋಣ. ಹೇಳಿ ಸರ್. ನಾವು ಹರಾಜಿನಲ್ಲಿ ಭಾಗವಹಿಸ್ಬೇಕಂತೇಳಿ ಬಂದ್ವಿ. ಆಲ್ರೆಡಿ ನಮ್ಗೆ ಲೇಟಾಗಿ ವಿಷಯ ತಿಳಿದ್ರಿಂದ ಬರೋದಕ್ಕೆ ಅಲ್ಲೇ ಕ್ಲೋಸ್ ಆಗ್ತಿತ್ತು. ಬಂದ್ವಿ. ನಮಗೆ ಸಂಬಂಧಪಟ್ಟ ನಮ್ಗೆ ಸೂಟ್ ಆಗಂತ ನಮ್ಮ ಹುರಿ ಜಿಟಿ ಆಗಂತ ಸಿಗಲಿಲ್ಲ. ಯಾಕೆ ನಿಮಗೆ ಮೊದಲು ಹೇಳಿದ್ದಿಲ್ಲ ಅವರು? ಅದು ವಿಷಯ ನಮ್ಗೆ ಗೊತ್ತಿರಲಿಲ್ಲ. ಮೈ ಮೇಲೆ ಬಂದಾಗ ಆಮೇಲೆ ಬಂತು. ಬೆಳಿಗ್ಗೆ ಬಂದಾಗ ಅಲ್ಲೇ ಮುಗುರಿ ಎಂಟ್ರನ್ಸ್ ಲಾಸ್ಟಿಗೆ ಬಂದೀವಿ. ನಮ್ಗೆ ಸೂಟ್ ಆಗಂತ ಕರುಗಳು ಸೆಟ್ ಆಗಲಿಲ್ಲ. ಇಲ್ಲಿ ಬೇರೆದವರಿಗೆ ಬಂದಿದ್ರು. ನಮ್ಮ ಹೆಸರು ನಿಂಗರಾಜ್ ಎಲಿಗಾರ್ ಅಂತೇಳಿ ಇಲ್ಲೇ ಪಕ್ಕದಲ್ಲಿ ಮಾಸನಕಟ್ಟಿಯಿಂದ ಬಂದ್ವಿ. ಅದು ನಮ್ಗೆ ಸೂಟ್ ಆಗಂತ ಕರುಗಳು ಇಲ್ಲಿ ಸೆಟ್ ಆಗಲಿಲ್ಲ. ನಾವು ಮತ್ತೊಂದು ಟೈಮ್ ನೋಡ್ತೀವಿ. ಬೇರೆದ್ರು ಬಂದಿದ್ದಾರೆ, ಅವ್ರು ತೊಗೊಂಡಿದ್ದಾರೆ, ಅವ್ರು ಮಾತಾಡ್ತಾರೆ. ಇದರಿಂದ ಬಂದಿದ್ದೀವಿ. ನಾವು ಒಬ್ಬರು ರೈತರು ಇಲ್ಲಿ ಹರಾಜಿದೆ ಅಂತ ಇಲ್ಲಿ ಭಾಗವಹಿಸೋಕ್ಕಾಗಿ ಬಂದಿದ್ದು. ಅವ್ರು ಫೋನ್ ಮಾಡಿ, ನನ್ನ ಹೆಸರು ಅರುಣ್ ಕುಮಾರ್ ಅಂತ, ಸೊರಬ ತಾಲೂಕು ಶಿಗ್ಗಾ ಗ್ರಾಮದಲ್ಲಿ ಬಂದಿದ್ದೀವಿ. 24,000ಕ್ಕೆ ಬೆಟ್ಟಿಂಗ್ ಮಾಡಿದ್ದೀವಿ. ಈಗ ಕರುಗಳಾದಮೇಲೆ ತಗೊಂಡು ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಬಂಕಾಪುರದಲ್ಲಿ ಗೋ ಹರಾಜು ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಹೆಂಗೆ ತಿಳಿತು? ಹೋದ ವರ್ಷ ಬಂದಿದ್ದೀವಿ. ಹೋದ ವರ್ಷ ಒಂದು ಕರ ತಗೊಂಡು ಹೋಗಿದ್ವಿ ಇಲ್ಲಿಂದ. ಒಳ್ಳೆ ಚೆನ್ನಾಗಿತ್ತು. ಹಾಗಾಗಿ ಮತ್ತು ಈ ವರ್ಷವೂ ನಾವು ಒಂದು ಫೋನ್ ನಂಬರ್ ಕೊಟ್ಟು ಹೋಗಿದ್ವಿ. ನಮಗೆ ಫೋನ್ ಮಾಡಿದ್ರು. ಹಾಗೆ ಒಂದು ಪಾಂಪ್ಲೆಟ್ ಥರದ್ದು ವಾಟ್ಸಪ್ಪಲ್ಲಿ ನಮಗೆ ಹಾಕಿ ಕಳಿಸಿದ್ರು, ಹಿಂಗಿದೆ ಬನ್ನಿ ಅಂತ. ಹಾಗಾಗಿ ನಾವು ಬೆಳಗ್ಗೆ ಪ್ರತಿ ವರ್ಷದಂತೆ ಹರಾಜಿನಲ್ಲಿ ಈ ವರ್ಷವೂ ಕೂಡ ಜವಾರಿ ತಳಿ ಹೋರಿಗಳನ್ನು ಸವಾಲಾಗಿ ಇಟ್ಟಿರ್ತಾರೆ. ಈಗ ಬರೀ ಹೋರಿ ಅಂದ್ರೆ ಇದು ಆಗೋದಿಲ್ಲ. ಯಾಕಂತಂದ್ರೆ ನಮ್ಗೆ ದನ ಕಟ್ಬೇಕನ್ನೋಂಥದ್ದು ಆಸೆ ಆಗ್ತದೆ. ಆಕಳುಗಳು ಅವನ್ನ ಹೆಚ್ಚಾನೆಚ್ಚು ಆಕಳುಗಳನ್ನು ಸ್ವಲ್ಪ ಸವಾಲಿಗೆ ಇಟ್ಟರೆ ನಮ್ಮಂಥ ರೈತರು ಬಂದು ಅವನ್ನ ಕರುಗಳು ಲಿಲಾವಿದ್ದ ಕಾರಣ ಇವತ್ತಿನ ಹರಾಜಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಅದ್ರಾಗ ಯಾರಿಗೆ ಒಂದು ಶ್ರಮ ಇರ್ತೈತಿ ಅವ್ರಿಗೆ ದೊರಕ್ತೈತಿ. ಏನ್ರಿ ಹೋರಿ ಇಲ್ಲಿ ದನಕರುಗಳು ಲಿಲಾವ್ ಮಾಡ್ತಾರಲ್ಲ, ಇಲ್ಲಿ ಇವತ್ತಿನ ಟೈಮ್ನಾಗ ಯಾರು ಬಂದಿರ್ತಾರ ಲಿಲಾವ್ಗೆ ಬಂದು ಅಲ್ಲೇ ಟೋಕನ್ ಮಾಡ್ತಾರೆ. ಟೋಕನ್ ಮಾಡಿ ಅವ್ರಿಗೆ ಸೀರಿಯಲ್ ನಂಬರ್ ಕೊಡ್ತಾರೆ. ಸೀರಿಯಲ್ ನಂಬರ್ ಕೊಟ್ರಂದ್ರೆ ಅವ್ರು ಕೂಗ್ತಾರೆ. ಯಾರಿಗೆ ಯೋಗ್ಯ ಬೆಲೆ ಕಟ್ತಾರೆ ಅವ್ರಿಗೆ ಒಳಗೆ ಕರೆದು ಅವ್ರಿಗೆ ಇಷ್ಟು 3 ಸರಿ ಕೂಗಿ ಅವ್ರಿಗೆ ಇದು ಮಾಡ್ತಾರೆ. ಇನ್ನೊಂದು ಏನಾಗೈತೆ ಅಂದರೆ ಸ್ವದೇಶಿ ಆಕಳ ಕೇಳೋದಾಗೈತಿ. ನಮ್ಮ ಕ್ವಾಟೆಗೆ ಏನಾಗ್ಯಾವ ಕ್ವಾಟಿ ಆಕಳುಗಳು ರೈತರು ಉಪಯೋಗ ಮಾಡ್ಬೇಕಂತೇಳಿ ಇದು ಮಾಡ್ಯಾರ. ಅದರ ಅಪೇಕ್ಷೆ ಏನಾಗೈತೆ ಅಂದರೆ ಇವರು ರೈತರಿಗೆ ಆಕಳುಗಳನ್ನು ಲಿಲಾವ್ ಇಡಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಐತಿ. ಆ ಬೇಡಿಕೆಯನ್ನು ಇವ್ರು ಏನು ಮಾಡಬೇಕು, ಇದೇನು ಕೋಟಿ ಆಡಳಿತ ಮಂಡಳಿ ಇರ್ತೈತಿಲ್ಲ ಅವರೆಲ್ಲ ಕಾರ್ಯನಿರ್ವಹಿಸ್ತಿರ್ಬೇಕು. ಯಾಕಂದರೆ ಈಗ ಆಕಳ ಕಟ್ಟಿದೆ ಅನ್ನೋದಕ್ಕಿಂತ ಮುಂಚೆ ಒಂದು ನಮ್ಮ ಇದೇನೈತಿಲ್ಲ ಕಿಲಾರಿ ತಳಿ ಅನ್ನೋದು ಇದು ಸುಪ್ರಸಿದ್ಧವಾದ್ದು. ಇದನ್ನು ನಾವು ಕಟ್ಟಬೇಕಂತ ಆಸೆ ಐತಿ. ಏನು ಬೇರೆ ಏನು ಹೇಳ್ಬೇಕಾಗಿಲ್ಲ. ಒಟ್ಟು ಲಿಲಾವ್ ಚೆನ್ನಾಗಿ ಆಗಾಕತ್ತೈತಿ. ಏನು ತೊಂದರೆ ಇಲ್ಲ, ಯಾವ ಇದನ್ನು ಬರಂಗಿಲ್ಲ. ಒಟ್ಟು ಒಳ್ಳೆ ಮಾಡಾಕತ್ರ ಆಕಳನೂ ಒಂದು ಸ್ವಲ್ಪ ಲಿಲಾವ್ ಬಿಡ್ರಿ ಅಂತೇಳಿ ನಾವು ಕೇಳೋದಷ್ಟೆ. ಲಿಲಾವ್ ಆಗ್ತಾ ಇದೆ, ಅದ್ರ ಬಗ್ಗೆ ಇಲ್ಲಿ ಎಷ್ಟು ಗುರಿಗಳಿದೆ ಬಗ್ಗೆ ಈ ದಿನ ಕಿಲಾರಿ ತಳಿ ಗೋ ಸಂವರ್ಧನಾ ಕೇಂದ್ರ ಬಂಕಾಪುರದಲ್ಲಿ ಬಹಿರಂಗ ಹರಾಜು ಹೋರಿಗಳಿಗೆ ಮತ್ತು ಎತ್ತುಗಳಿಗೆ ಇಟ್ಟಿದ್ದೀವಿ. ಒಟ್ಟು 23 ಜಾನುವಾರುಗಳನ್ನು ಹರಾಜು ಮಾಡ್ತಾ ಇದ್ದೀವಿ. ಅದರಲ್ಲಿ 21 ಹೋರಿಗಳು, 2 ಎತ್ತುಗಳು. ನಾನು ಡಾಕ್ಟರ್ ಸುರೇಶ್ ಅಂಗಡಿ ಅಂತ ಉಪನಿರ್ದೇಶಕರಾಗಿ ಕಿಲಾರಿ ಗೋ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಜಂಟಿ ನಿರ್ದೇಶಕರು ಆದ ಎಚ್ ನಾಗರಾಜ್, ಧಾರವಾಡ ಹರಾಜಿನ ಪ್ರಾಧಿಕಾರಿಯಾಗಿ ಡಾಕ್ಟರ್ ಎಂಎನ್ ಪಾಟೀಲ್, ತೇಗೂರು ಉಪನಿರ್ದೇಶಕರು ಹಾಗೂ ಸದಸ್ಯ ಕಾರ್ಯದರ್ಶಿ ಕಿಲಾರಿ ತಳಿಯ ಗೋ ಸುರೇಶ್ ಅಂಗಡಿ ಹಾಗೂ ಕಿಲಾರಿ ಗೋ ಸಂವರ್ಧ ಸ್ಥಳೀಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ರೈತರು ಸಹಕಾರದಿಂದ ಶಾಂತಿಯುತ ಭಾಗವಹಿಸಲಿದ್ದು ಹಾಗೂ ಪೊಲೀಸ್ ಅಧಿಕಾರಿಗಳು ಆದ ಎಎಸ್ಐ ಅವರು ಆದ ಎಸ್ಟಿ ಕಲಕುಟ್ಟಿ ಹಾಗೂ ಎಸ್ಆರ್ ಕ್ಯಾಲ್ಕುಂಡ ಹಾಗೂ ವಿವಿಧ ತಾಲೂಕಿನ ರೈತ ಬಾಂಧವರು ಹಾಗೂ ಬಂಕಾಪುರ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು. ರವಿರಾಜ್ ಎಸ್, ಶಿಗ್ಗಾಂವ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.